ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 7ನೇ ದಿನದ ಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ಶ್ರೀಕೃಷ್ಣನು ಆತ್ಮಕ್ಕೆ ಸಾವಿಲ್ಲ ಎಂಬ ಪರಮಸತ್ಯವನ್ನು ಅರ್ಜುನನಿಗೆ ತಿಳಿಸಿದ್ದನು. ಇಂದು ನಾವು ಮನುಷ್ಯನು ಹಳೆಯದಾದ ಬಟ್ಟೆಗಳನ್ನು ಹೇಗೆ ಬದಲಿಸುತ್ತಾನೋ ಹಾಗೆಯೇ ಆತ್ಮವು ದೇಹವನ್ನು ಹೇಗೆ ಬದಲಿಸುತ್ತದೆ ಎಂಬ ಅದ್ಭುತ ಸತ್ಯವನ್ನು ತಿಳಿಯೋಣ. ಸಾವು ಎನ್ನುವುದು ಅಂತ್ಯವಲ್ಲ, ಅದು ಕೇವಲ ಒಂದು ಬದಲಾವಣೆ ಎಂದು ಕೃಷ್ಣ ಹೇಗೆ ವಿವರಿಸುತ್ತಾನೆ ಎಂಬುದನ್ನು ನೋಡೋಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಮನುಷ್ಯನು ಹೇಗೆ ಹಳೆಯದಾದ ಮತ್ತು ಹರಿದ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ ಹಾಗೆಯೇ ಈ ಆತ್ಮವು ಹಳೆಯದಾದ ದೇಹವನ್ನು ಬಿಟ್ಟು ಹೊಸದಾದ ಶರೀರವನ್ನು ಪಡೆದುಕೊಳ್ಳುತ್ತದೆ. ಈ ಶ್ಲೋಕವು ಸಾವಿನ ಭಯವನ್ನು ಸಂಪೂರ್ಣವಾಗಿ ಹೋಗಲಾಡಿಸುತ್ತದೆ. ನಾವು ಇಂದು ಹಾಕಿಕೊಂಡ ಬಟ್ಟೆ ನಾಳೆ ಹಳೆಯದಾಗುತ್ತದೆ, ಅದನ್ನು ನಾವು ನೋವಿಲ್ಲದೆ ಬದಲಿಸುತ್ತೇವೆ. ಹಾಗೆಯೇ ಈ ದೇಹವು ಆತ್ಮಕ್ಕೆ ಒಂದು ಉಡುಪಿನಂತೆ. ಸಾವು ಎಂದರೆ ಆತ್ಮವು ತನ್ನ ಹಳೆಯ ಉಡುಪನ್ನು ಕಳಚಿ ಹೊಸ ಉಡುಪನ್ನು ಧರಿಸುವ ಒಂದು ಸರಳ ಪ್ರಕ್ರಿಯೆಯಷ್ಟೇ. ಹಾಗಿದ್ದ ಮೇಲೆ ಅಳುವಿನ ಅಗತ್ಯವೇನಿದೆ? ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಈ ಆತ್ಮವನ್ನು ಯಾವುದೇ ಶಸ್ತ್ರಗಳು ಕತ್ತರಿಸಲಾರವೋ, ಬೆಂಕಿಯೂ ಸುಡಲಾರದು, ನೀರು ನೆನೆಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಅರ್ಜುನನ ಭಯವೇನಾಗಿತ್ತೋ? ನಾನು ಬಾಣ ಬಿಟ್ಟರೆ ನನ್ನವರು ಸಾಯುತ್ತಾರೆ ಎಂಬುದು. ಆದರೆ ಕೃಷ್ಣ ಹೇಳುತ್ತಿದ್ದಾನೆ, ಅರ್ಜುನನೇ, ನಿನ್ನ ಶಸ್ತ್ರಗಳು ಕೇವಲ ದೇಹವನ್ನು ಮುಟ್ಟಬಲ್ಲವು, ಆದರೆ ಒಳಗಿರುವ ಆತ್ಮವು ಅಜೇಯ. ಅದನ್ನು ಮುಟ್ಟಲು ಯಾವ ಆಯುಧಕ್ಕೂ ಸಾಧ್ಯವಿಲ್ಲ. ಇದು ನಮಗೆ ನೀಡುವ ಸಂದೇಶವೆಂದರೆ ನಮ್ಮ ಅಸ್ತಿತ್ವದ ಮೂಲವು ಯಾವಾಗಲೂ ಸುರಕ್ಷಿತವಾಗಿದೆ. ಆತ್ಮವು ಕಣ್ಣಿಗೆ ಕಾಣಿಸದಂಥದ್ದು, ಅಂದರೆ ಅವ್ಯಕ್ತ, ಮನಸ್ಸಿಗೆ ನಿಲುಕದಂಥದ್ದು, ಅಂದರೆ ಅಚಿಂತ್ಯ, ಮತ್ತು ಬದಲಾಗದಂಥದ್ದು, ಅಂದರೆ ಅವಿಕಾರ್ಯ. ಈ ಸತ್ಯವನ್ನು ಅರಿತ ಮೇಲೆ ನೀನು ಇನ್ನು ದುಃಖಿಸುವುದು ಸರಿಯಲ್ಲ ಎಂದು ಕೃಷ್ಣ ಅರ್ಜುನನಿಗೆ ಅಂತಿಮವಾಗಿ ಹೇಳುತ್ತಾನೆ. ಅಜ್ಞಾನದಿಂದ ಮೋಹ ಉಂಟಾಗುತ್ತದೆ, ಜ್ಞಾನದಿಂದ ನಿರ್ಲಿಪ್ತತೆ ಬರುತ್ತದೆ. ನಾವು ಹೊರಗಿನ ಸೌಂದರ್ಯಕ್ಕೆ, ಹೊರಗಿನ ದೇಹಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ. ಆದರೆ ನಾವು ಅಳಿಯದ ಆತ್ಮದ ಅಂಶ ಎಂದು ತಿಳಿದಾಗ ಜೀವನದ ಸಣ್ಣಪುಟ್ಟ ಕಷ್ಟಗಳು ನಮಗೆ ದೊಡ್ಡದಾಗಿ ಕಾಣಿಸುವುದಿಲ್ಲ. ಸ್ನೇಹಿತರೆ, ಇಂದಿನ ಭಾಗದಲ್ಲಿ ನಾವು ಸಾವು ಎಂಬುದು ಕೇವಲ ಬಟ್ಟೆ ಬದಲಿಸಿದಂತೆ ಎಂಬ ದಿವ್ಯ ಸತ್ಯವನ್ನು ಅರಿತೆವು. ಆದರೆ ಒಂದು ವೇಳೆ ಆತ್ಮ ಹುಟ್ಟಿ ಸಾಯುತ್ತದೆ ಎಂದು ನಾವು ನಂಬಿದರೂ ಸಹ ನಾವು ಯಾಕೆ ದುಃಖಿಸಬಾರದು? ಹುಟ್ಟಿದವನಿಗೆ ಸಾವು ಹೇಗೆ ಅನಿವಾರ್ಯ? ಇದರ ಬಗ್ಗೆ ಕೃಷ್ಣ ನೀಡುವ ತರ್ಕವನ್ನು ನಾಳಿನ 8ನೇ ಭಾಗದಲ್ಲಿ ತಿಳಿಯೋಣ. ತಪ್ಪದೆ ನೋಡಿ. ಧನ್ಯವಾದಗಳು.